ಪ್ರೀತಿಯ ಪುಟಾಣಿಗಳೇ, ನಾನು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಮಜವಾದ 3ನೇ ಕತೆ ಹೇಳೋಕ್ಕೆ. ಇದು ಹಾರಲು ಕಲಿತ ಹಕ್ಕಿಯ ಕಥೆ. ಶುರು ಮಾಡೋಣವಾ? ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನಲ್ಲಿರುವ ದೊಡ್ಡ ಮರದ ಮೇಲೆ ಒಂದು ಸಣ್ಣ ಗೂಡಿತ್ತು. ಆ ಗೂಡಿನಲ್ಲಿ ಒಂದು ಪುಟ್ಟ ಹಕ್ಕಿ ವಾಸ ಮಾಡ್ತಾ ಇತ್ತು. ಆ ಹಕ್ಕಿ ತುಂಬ ಹೆದರಿಕೆಯ ಸ್ವಭಾವದ್ದು. ಪ್ರತಿದಿನ ಗೂಡಲ್ಲಿ ಕೂತ್ಕೊಂಡು ಬೇರೆ ಹಕ್ಕಿಗಳು ಆಕಾಶದಲ್ಲಿ ಹಾರೋದನ್ನು ನೋಡ್ತಾ ಇರ್ತಿತ್ತು. ಆಗ ಹೇಳ್ತಿತ್ತು, ಇವರೆಲ್ಲ ಎಷ್ಟು ಚೆನ್ನಾಗಿ ಹಾರ್ತಾರಲ್ಲ, ಆದರೆ ನನಗೆ ಹಾರೋಕ್ಕಾಗಲ್ಲಪ್ಪ. ನಾನೇನಾದ್ರು ಕೆಳಗೆ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಏನು ಗತಿ? ಬೇಡ ಬೇಡ, ನಾನೀ ಗೂಡಲ್ಲೇ ಆರಾಮಾಗಿರ್ತೀನಿ. ಹೀಗೆ ಯೋಚನೆ ಮಾಡ್ತಾ ಅದು ಸದಾ ಭಯದಲ್ಲೇ ಇರ್ತಿತ್ತು. ಅದರ ತಾಯಿ ಹಕ್ಕಿ ಹೇಳ್ತಿತ್ತು, ಮರಿಯೇ, ನಿನಗೂ 2 ರೆಕ್ಕೆಗಳಿವೆ ತಾನೆ, ನೀನು ಹಾರೋದಕ್ಕೋಸ್ಕರನೇ ಹುಟ್ಟಿರೋನು. ಒಮ್ಮೆ ಪ್ರಯತ್ನ ಮಾಡಿ ನೋಡು. ಆದರೆ ಮರಿ ಹಕ್ಕಿ ಹೇಳ್ತಿತ್ತು, ಇಲ್ಲಮ್ಮ, ನನ್ನಿಂದಾಗಲ್ಲ. ಹೀಗೆ ದಿನಗಳು ಕಳೀತಾ ಹೋದು. ಮಳೆಗಾಲ ಬಂತು. ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡು ಜೋರಾಗಿ ಗಾಳಿ ಬೀಸೋಕ್ಕೆ ಶುರುವಾಯಿತು. ಮರದ ಕೊಂಬೆಗಳು ಅಲ್ಲಾಡೋಕ್ಕೆ ಶುರುವಾದವು. ಬಲವಾದ ಗಾಳಿಯಿಂದ ಹಕ್ಕಿಯ ಗೂಡು ಕೆಳಗೆ ಜಾರೋಕ್ಕೆ ಶುರುವಾಯಿತು. ಹಕ್ಕಿ ಭಯದಿಂದ ಕಿರ್ಚೋಕೆ ಶುರುವಾಯಿತು. ಅಯ್ಯೋ, ಸಹಾಯ ಮಾಡಿ, ನಾನು ಕೆಳಗೆ ಬೀಳ್ತಾ ಇದ್ದೀನಿ, ಗೂಡು ಕೆಳಗೆ ಬೀಳ್ತಾ ಇದೆ. ಆ ಕ್ಷಣದಲ್ಲಿ ಬೇರೆ ದಾರಿ ಕಾಣ್ದಲೇ ಭಯದಿಂದ ತನ್ನ ರೆಕ್ಕೆಗಳನ್ನು ಪಟ 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 ಅಂತ ಜೋರಾಗಿ ಬಡಿಯೋಕೆ ಶುರು ಮಾಡ್ತು. ಹೀಗೆ ರೆಕ್ಕೆ ಬಡಿತಾ ಬಡಿತಾ ಅದು ಹಾರೋಕೆ ಶುರು ಮಾಡ್ತು. ವಾವ್, ನನಗೆ ಹಾರೋಕೆ ಬರ್ತಾ ಇದೆ, ನಾನು ಹಾರ್ತಾ ಇದ್ದೀನಿ, ನೋಡಿ ನಾನು ಹಾರ್ತಾ ಇದ್ದೀನಿ. ಹೀಗೆ ಖುಷಿಯಿಂದ ಆಕಾಶದಲ್ಲಿ ಹಾರೋಕೆ ಶುರು ಮಾಡ್ತು. ಆ ದಿನದಿಂದ ಆ ಪುಟ್ಟ ಹಕ್ಕಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹಾರತೊಡಗಿತು. ಮಕ್ಕಳೇ, ಈ ಕಥೆಯಿಂದ ನಾವೇನು ಕಲಿಬೋದು ಗೊತ್ತಾ? ಧೈರ್ಯವಾಗಿ ಒಮ್ಮೆ ಪ್ರಯತ್ನ ಮಾಡಿದರೆ ಎಂಥ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಆದ್ದರಿಂದ ಭಯ ಪಡದೆ ಹೊಸ ಕೆಲಸಗಳನ್ನು ಧೈರ್ಯವಾಗಿ ಮಾಡುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಮತ್ತು ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಬೇಗ ಸಿಗೋಣ. ಬಾಯ್.